ನಮಸ್ಕಾರ ರೀ ಎಲ್ಲರಿಗೂ. ಇವತ್ತೇನೈತ್ ನೋಡ್ರಿ, ಟಾಕ್ಸಿಕ್ ಫಿಲ್ಮ್ ರಿವ್ಯೂ ಹೇಳಕ್ ಬಂದೇನ್ರಿ. ಟಾಕ್ಸಿಕ್ ಬಗ್ಗೆ ನೀವು ನೋಡಾಕತ್ತಿರ್ಬೋದು. ಇವತ್ತ ಬಹಳಷ್ಟು ಜನ ನೆಗೆಟಿವ್ ರಿವ್ಯೂನು ಕೊಡತ್ತಾರ. ಯಾಕಂದ್ರೆ ಇದ್ರಾಗ ಅಶ್ಲೀಲತೆ ಐತಿ, ಆ, ಚಿಕ್ಕ ಮಕ್ಕಳು ನೋಡಬಾರ್ದು ಅಂತೇಳಿ ಹೇಳಾಕತ್ತಾರ. ಈ ಮಾತನ್ನ ಫಿಲ್ಮ್ದವ್ರೇ ಹೇಳ್ಬಿಟ್ಟಾರ್ರಿ. ಯಶ್ ಅವರು ಹೇಳ್ಯಾರ, ಎಲ್ಲಾರು ಹೇಳ್ಯಾರ್ರಿ. ಮತ್ ಅದ್ರಾಗೂ ಐತ್ರಿ ಟೈಟಲ್ನಾಗು ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಐತ್ರಿ. ಇದು 18+ ಅವ್ರು ಮಾತ್ರ ನೋಡ್ಬೇಕಂತನೂ ಹೇಳ್ಯಾರಿ ಅವರು. ಅಂದ್ರೂ ಈ ಟಾಕ್ಸಿಕ್ ಫಿಲ್ಮ್ ಬಗ್ಗೆ ಬಹಳಷ್ಟು ನೆಗೆಟಿವ್ ಅನ್ನ ಮಾತಾಡತ್ತಾರ್ರಿ. ಏನ್ ಮಾಡಕ್ ಬರಲ್ಲ. ಕನ್ನಡದಾಗ ಇಂಥ ಒಂದು ದೊಡ್ಡ ಹಾಲಿವುಡ್ ರೇಂಜಿಗೆ ಟಕ್ಕರ್ ಕೊಡುವಂತ ಒಂದು ಫಿಲ್ಮ್ ಬಂದಿತ್ತಂದ್ರ ಅದಕ್ಕೊಂದು ರೆಸ್ಪೆಕ್ಟ್ ಕೊಡ್ಬೇಕ್ರಿ ನಾವು. ಈ ನೀವು ಚಿಕ್ಕ ಮಕ್ಳು ಕರ್ಕೊಂಡು ಹೋಗ್ಬೇಡ್ರಿ ಫಿಲ್ಮಿಗೆ, ದೊಡ್ಡವ್ರು ಮಾತ್ರ ಹೋಗ್ರಿ. 18+ ಇದ್ದವ್ರು ಅಷ್ಟೇ ಹೋಗ್ರಿ. ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೆಗೆಟಿವ್ ಸ್ಪ್ರೆಡ್ ಮಾಡಬಾರ್ದ್ರಿ. ನಿಮಗೆ ಇಷ್ಟ ಆಗ್ಲಿಕ್ಕಂದ್ರೆ ಇಷ್ಟ ಇಲ್ಲ. ಇದರಿಂದ ಒಂದು ದೊಡ್ಡ ನಮ್ಮ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಫಿಲ್ಮ್, ನಾವು ಹೆಮ್ಮೆ ಪಡುವಂಥ ಫಿಲ್ಮಿಗೆ ನೀವು ಅನ್ರೆಸ್ಪೆಕ್ಟ್ ಮಾಡ್ದಂಗೆ ಆಗ್ಬಿಡ್ತದ್ರಿ ಇದು. ಎಲ್ಲರೂ ಬಾಲಿವುಡ್ ರಿವ್ಯೂಸ್, ತೆಲುಗು ರಿವ್ಯೂಸ್, ತಮಿಳ್ ರಿವ್ಯೂಸ್ ನೋಡಿದ್ರೆ ಎಲ್ಲರೂ ಇದಕ್ಕೆ ಪ್ರಶಂಸೆ ಮಾಡತ್ತಾರೆ. ಆದ್ರೆ ಕನ್ನಡಿಗರು ಇದಕ್ಕೆ ಸಪೋರ್ಟ್ ಮಾಡಕತ್ತಿಲ್ಲ. ನೋಡಿದ್ರೆ ಭಾಳ ನೋವು ಆಕೈತ್ರಿ. ಈಗಿನ ಕಾಲದಾಗ ಕನ್ನಡ ಸಿನಿಮಾ ಬರೋದೇ ಕಡಿಮೆ ಆಗ್ಬಿಟ್ಟೈತ್ರಿ. ಹಾಂ, ಕನ್ನಡದಾಗ ಇದ್ದವರೆಲ್ಲ ಬಾಲಿವುಡ್ ಹೊಂಟಾರ, ತಮಿಳಿಗೆ ಹೊಂಟಾರ. ಯಾಕಂದ್ರೆ ಇಲ್ಲಿ ಕೆಲಸನೇ ಇಲ್ಲ. ಈಗಿಂಥ ದೊಡ್ಡ ಸ್ಟಾರ್ ಫಿಲ್ಮ್ನು ನಾವು ಸಪೋರ್ಟ್ ಮಾಡ್ಲಿಕ್ಕಂದ್ರೆ ಕನ್ನಡ ಚಿತ್ರರಂಗ ಅನ್ನೋದು ಮುಚ್ಚಿ ಹೋಗ್ಬಿಡ್ತೈತ್ರಿ. ಅದು ಉಳಿದಿಲ್ರಿ ಇದು. ಹಾಂ, ನಾವು ಸಪೋರ್ಟ್ ಮಾಡಿದ್ರೆ ಇದು ಉಳಿತೈತ್ರಿ. ಕನ್ನಡಿಗರಾಗಿ ನಾವು ಸಪೋರ್ಟ್ ಮಾಡ್ಬೇಕ್ರಿ. ಇಲ್ಲಾಂದ್ರೆ ಇದು ಕನ್ನಡ ಚಿತ್ರರಂಗ ಅನ್ನೋದೇ ನಾವು ನಶಿಸಿ ಹೋಗ್ಬಿಡ್ತೈತ್ರಿ. ಇದು ಮುಂದೊಂದು ದಿನ ಒಂದು ಸ್ವಲ್ಪ ಇರೋದಿಲ್ರಿ, ಯಾವ ಚಿತ್ರನೂ ಬರೋದಿಲ್ರಿ. ಅದಕ್ಕೆ ನಾವಾಗೆ ಸಪೋರ್ಟ್ ಮಾಡ್ಲಿಕ್ಕಂದ್ರೂ ನೀವು ಚಿಂತಿಲ್ಲ. ಆದ್ರೆ ಡೀಪ್ ಪ್ರಮೋಟ್ ಮಾಡಕ್ಕೆ ಹೋಗ್ಬೇಡ್ರಿ ಫಿಲ್ಮ್. ಇಷ್ಟೇನ್ರಿ ನಾ ಹೇಳೋದು.